ನಿರ್ದೇಶನಕ್ಕೆ ಬರುತ್ತಾರೆ ಶ್ರೀಮತಿ ಅಕ್ಷತಾ ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ ಇವರಿಂದ. ಈ ಕಾರ್ಯಕ್ರಮ ಆಯೋಜನೆ ಆಗಿರುತ್ತದೆ. ಜೊತೆಗೆ ಇದು ದೇಶಾದ್ಯಂತ ಏನು ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ ಅಂದರೆ ಪೌಷ್ಟಿಕತೆ ಹೇಗೆ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಎಲ್ಲ ಜನರಿಗೆ ಎಷ್ಟು ಒಳ್ಳೆಯದು ಈ ಥರ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಜನರಲ್ಲಿ ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡೋದು. ಇದು ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನನಗೆ ಭಾಳ ಖುಷಿ ಏನಾಗ್ತದೆ ಇಲ್ಲಿ ಹೋಟೆಲ್ನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಲ್ಲಿ ಬಂದಿರೋ ಶೇಕಡ 90% ಮಹಿಳೆಯಿದ್ದಾರೆ. ಆದ್ದರಿಂದ ಮತ್ತೆ ಶಾಸಕರಿಗೆ, ಅಧಿಕಾರಿಗಳಿಗೆ ತಮ್ಮೆಲ್ಲರೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಏನಾದರೂ ಯಶಸ್ಸು ಆಗಬೇಕಂದ್ರೆ ಅದು ತಾಯಿಯಿಂದ ಮಾತ್ರ ಸಾಧ್ಯ, ಬೇರೆಯವರಿಂದ ಸಾಧ್ಯ ಇಲ್ಲ. ಆದ್ದರಿಂದ ಮತ್ತೊಮ್ಮೆ ತಮಗೆ ಭಾರತ ಸರ್ಕಾರ ಇವತ್ತು ಸ್ವಚ್ಛ ಭಾರತ ಅಭಿಯಾನವನ್ನು ನಡೆಸ್ತಾ ಇದೆ. ಸ್ವಚ್ಛತೆ ಸೇವೆ ಅನ್ನುವಂತಹ ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ. ನಮ್ಮ ಸುತ್ತಮುತ್ತಲ ಪರಿಸರ ಮತ್ತು ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅಂತ ನಾವು ಈ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ದೇವೆ. ತಾವೆಲ್ಲರೂ ದಯವಿಟ್ಟು ಎಚ್ಚರಿಕೆಯಾಗಿ ಕೇಳಿಕೊಳ್ಳಿ. ಸಂಬಂಧಿಸಿರುವ ನಮ್ಮ ತಾಲೂಕಿನ ಒಳ್ಳೆಯ ಕಾರ್ಯಕ್ರಮವಾಗಿದೆ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮ ವಿಷಯಗಳ ಬಾರಿ ನಮ್ಮ ಎಸ್.ಸಿ. ರವೀಂದ್ರವರು ನಮ್ಮ ಹೆಚ್ಚುವರಿ ಮಾಹಿತಿಯನ್ನು ಅವರೇ ಅವರು ನಮ್ಮ ಕೇಂದ್ರ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ವಿಜಯಮಠದಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮ ನೆರವೇರಿಸುವಂಥದ್ದು ನಮ್ಮೆಲ್ಲರ ಅತ್ಯುತ್ತಮವನ್ನು ನಾವು ತಿಳ್ಕೊಬೇಕಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಈಗ ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರುವ ಮೂಲಕ ಭಾರತ ಮಾತೆ ಸೇವೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಅದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಧನ್ಯವಾದ. ಇಡೀ ದೇಶ ಸ್ವಚ್ಛತೆ ಕಾಪಾಡಬೇಕಾದರೆ ಅದಕ್ಕೆ ಸಿಕ್ಕಾಪಟ್ಟೆ ನಮ್ಮ ಪಂಚಾಯತಿಗಳಲ್ಲಿ ಸ್ವಚ್ಛ ಭಾರತ ವಿಷಯದಲ್ಲಿ ಹೋರಾಟಗಳು, ಅದರ ಜೊತೆಯಲ್ಲಿ 20 ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭಾರತ ಮತ್ತೆ ಯಾರಿಗೆ ರೋಗ
ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪಂಚಮಸಾಲಿ ಭವನದಲ್ಲಿ ಕೇಂದ್ರ ಸಂವಹನ ಇಲಾಖೆ, ಶಿವಮೊಗ್ಗ, ಬಳ್ಳಾರಿ ಇವರ ಒಂದು ಸಹಯೋಗದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವಾಲಯದ ಸಹಯೋಗದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ, ಆರೋಗ್ಯ ಇಲಾಖೆ ಹೂವಿನಡಗಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಿಜಯನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಷಣಾ ಅಭಿಯಾನ, PM ಸೂರ್ಯ ಘರ್ ಯೋಜನೆ, ವಿಕಸಿತ ಭಾರತ್ ಬಜೆಟ್, ಹೊಸ ಕ್ರಿಮಿನಲ್ ಕಾನೂನುಗಳು ಹಾಗೂ PM ದೂರದರ್ಶಿತ್ವ 2047 ಛಾಯಾಚಿತ್ರ ಪ್ರದರ್ಶನ ಹಾಗೂ ವಿಶೇಷ ಜಾಗೃತಿ ಕಾರ್ಯಕ್ರಮಗಳು ಜರುಗಿದವು. ಶ್ರೀಮತಿ ಅಕ್ಷತಾ CH ಕ್ಷೇತ್ರ ಪ್ರಚಾರಾಧಿಕಾರಿಗಳು, ನೋಡಲ್ ಅಧಿಕಾರಿ, ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ, ಬಳ್ಳಾರಿ. ಕಾರ್ಯಕ್ರಮದ ವಿಶೇಷತೆಗಳು: ಜಾಗೃತಿ ಜಾಥಾ, ಛಾಯಾಚಿತ್ರ ಪ್ರದರ್ಶನ, ವಿಶೇಷ ಉಪನ್ಯಾಸ, ಚಿತ್ರಕಲೆ, ರಂಗೋಲಿ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವಂತಹ ಅನೇಕ ಮಹತ್ವದ ಕಾರ್ಯಕ್ರಮಗಳು ಜರುಗಿದವು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ನೆರವೇರಿಸಿದರು. ಹೆಚ್ಚುವರಿ ಮಹಾನಿರ್ದೇಶಕರು, ಭಾರತ ಸರ್ಕಾರ ವಾರ್ತಾ ಇಲಾಖೆ SG ರವೀಂದ್ರನಾಥ್ ಅವರು ಹಾಗೂ ಕೇಂದ್ರ ಸಂವಹನ ಇಲಾಖೆ ಕರ್ನಾಟಕ ವಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯನಗರ ಜಿಲ್ಲೆ ಉಪನಿರ್ದೇಶಕರಾದಂತಹ ಶ್ವೇತಾ S ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೃಷ್ಣಾ ನಾಯ್ಕರು ಉದ್ಘಾಟನೆಯನ್ನು ನೆರವೇರಿಸಿದರು. ವಿಶೇಷ ಉಪನ್ಯಾಸವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಪ್ನಾ ಕಟ್ಟಿಯವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಹೂವಿನಡಗಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮನಗೌಡ್, ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಲಕ್ಷ್ಮಿ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪೋಷಣಾ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪೌಷ್ಟಿಕ ಆಹಾರಗಳ ಪ್ರದರ್ಶನವನ್ನು ಕೂಡ ಮಾಡಲಾಯಿತು. ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಯಿತು. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಮಾತನಾಡುವುದರ ಮೂಲಕ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಇದು. ಪೋಷಣಾ ಅಭಿಯಾನ ಕಾರ್ಯಕ್ರಮ ಎಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ನಡೆದಿಲ್ಲ. ಆದರೆ ತಾಲೂಕು ಮಟ್ಟದಲ್ಲಿ ಹೂವಿನಡಗಲಿಯಲ್ಲಿ ನಡೆಸುವುದರ ಮೂಲಕ ಜಾಗೃತಿಯನ್ನು ಮೂಡುವಂತಹ ಕೆಲಸ ಮಾಡಲಾಗ್ತದೆ. ತಾವೆಲ್ಲ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿದರು. 2005 ಈ ಕಡೆ ಜೋಡಣೆ ಮಾಡಿದ್ರೆ 2005 ಈ ಕಡೆ ಯಾರ್ಯಾರಿಗೆ ಮನೆ ಸಿಕ್ಕಿಲ್ಲ, 2005 ಈ ಕಡೆ ಯಾರ್ಯಾರಿಗೆ ಮನೆ ಸಿಕ್ಕಿಲ್ಲ ಅವರೆಲ್ಲ ಹೋಗಿ ಪಂಚಾಯತಿಯಲ್ಲಿ ನಿವೇಶನ ಖಾಲಿ ಇರೋದನ್ನ ಪಂಚಾಯತಿಗೆ ಕೊಟ್ಟರೆ ಪಂಚಾಯತಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ನೇರವಾಗಿ ಕೇಂದ್ರದಿಂದಲೇ ನಮಗೆ ಮನೆ ಬರುತ್ತೆ. ಆ ಸೌಲಭ್ಯ ತಾವು ಪಡ್ಕೊಳ್ತಾರಲ್ಲದೆ ಬೇರೆ ಎಲ್ಲರೂ ಕೂಡ ತಿಳಿಸಿ ಹೇಳಿ ಪಂಚಾಯತಿಯಲ್ಲಿ ಅಪ್ಲೋಡ್ ಮಾಡೋ ಕೆಲಸ ಮಾಡೋದು. ಪ್ರತಿಯೊಂದು ಮನೆಗೆ ಇವತ್ತು ನಾವು ವಿದ್ಯುತ್ ಕರೆಂಟಲ್ಲೇ ಅವಲಂಬಿತವಾಗಿದ್ದೀವಿ. ಹಳ್ಳಿಗಳಲ್ಲಿ ಮನೆಯಲ್ಲೇ ಮನೆ ಇರೋದು, ಮಳೆ ಬಂದಂದ್ರೆ ರಾತ್ರಿ ಕರೆಂಟ್ ಇರೋದಲ್ಲ. ಹಾಗಾಗಿ ಮತ್ತೆ ಅದ್ರ ಜೊತೆಯಲ್ಲಿ ನಾವು ಕರೆಂಟ್ ಬಿಲ್ ಕೂಡ ತಗೋದಿಲ್ಲ. ಸಬ್ಸಿಡಿ ರೂಪದಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಅಂದರೆ ಸೋಲಾರ್ ಪ್ರತಿ ಮನೆಗೆ ಸಬ್ಸಿಡಿ ರೂಪದಲ್ಲಿ ನಮ್ಮದೇ ಆದಂಥ ಕರೆಂಟ್ ಯಾವ ಮಳೆ ಬರಲಿ, ಯಾವ ಗಾಳಿ ಬರಲಿ, ನಮ್ಮ ಕಡೆ ಜಮೀನಿಗೆ ಬರ್ಕೊಳ್ಳೋದಂತ ಯೋಜನೆ ಮಾಡಿದ್ದಾರೆ. ಆ ಯೋಜನೆ ಒಂದೊಂದು ಸಾಲನ್ನ ಬಳಸ್ಕೊಂಡು ಮತ್ತೆ ಯಾರು ಅವರೆಲ್ಲ ಹೇಳಿ ಅದನ್ನು ಕೂಡ ಶುರು ಮಾಡಬಹುದು. ಉತ್ತಮ ಸ್ಥಿತಿಯಲ್ಲಿ ಮುಗಿಸಲು ಉದ್ದ ಸಾಲ ಏನಾಗಿದೆ, ಬಹಳಷ್ಟು ಸ್ಕೀಮ್ಗಳಿದ್ದಾವೆ. ಇದರ ಬಗ್ಗೆ ಮಾಹಿತಿ ಇಲ್ಲ. ಸ್ವಯಂವಾಗಿ ಉದ್ಯೋಗ ಕಟ್ಕೊಳ್ತೀವಲ್ಲ ಅವರಿಗೆ ಇವತ್ತು ಮುದ್ರಾ ಸಾಲದಲ್ಲಿ ಬೇರೆ ಬೇರೆ ನೀವು ಯಾವ ಪ್ರಾಜೆಕ್ಟ್ ಮಾಡ್ತೀರೋ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಾಲ ಕೊಡ್ತಾರೆ. ಅದನ್ನು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ.
ಗೊತ್ತಿರೋದು ಬರೋದಿಲ್ಲ. ಹಾಗಾಗಿ ಈ ಸೌಲಭ್ಯ ಎಲ್ಲ ಸೌಲಭ್ಯಗಳು ಪಡ್ಕೋಬೇಕು ಅಂತೇಳಿ ನಾನು ಇವತ್ತು ರವೀಂದ್ರ ಸರ್ ಅವರಿಗೆ ಹೇಳಿ ತಾಲೂಕು ಮಟ್ಟದಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಕೂಡ ಕುಟುಂಬವನ್ನು ಮಾಡ್ತಿರೋದು ಜಿಲ್ಲೆ ಮಟ್ಟದಲ್ಲಿ ಮಾಡ್ತಾರೆ, ನಾವೆಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಅವರು ಪ್ರಯತ್ನ ಮಾಡ್ತಾರೆ. ಬಳ್ಳಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಂಯೋಗದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಪೋಷಣ್ ಅಭಿಯಾನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಕಾರ್ಯಕ್ರಮವನ್ನು ಬಹು ಯಶಸ್ವಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತೆಯರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ಈ ಇಲಾಖೆ ಅಂದರೆ ಸಾಮಾನ್ಯವಾಗಿ ಜನರಿಗೆ ಅಂಗನವಾಡಿಗಳ ಮೂಲಕ ಗೊತ್ತಿರ್ತದೆ. ಅಂಗನವಾಡಿಗಳಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಗ್ರಾಮ ಮಟ್ಟದಲ್ಲಿ ಇನ್ನೂ ಭಾಳಷ್ಟು ಕಡೆ ಒಂದು ಮೂಲಭೂತ ಸೌಕರ್ಯಗಳನ್ನು ಸಹ ಒದಗಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಹಳ್ಳಿ, ಉದ್ದನಾಡು, ತಾಂಡಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಆರಂಭ ಮಾಡಿಬಿಟ್ಟು ಆ ಮೂಲಕವಾಗಿ ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಎಲ್ಲ ಸೇವೆಗಳನ್ನು ಕಾರ್ಯಕರ್ತೆಯರು ಪ್ರತಿಯೊಬ್ಬ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೂಲಕವಾಗಿ ಅನುಷ್ಠಾನ ಆಗ್ತಾ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಪೋಷಣ್ ಅಭಿಯಾನ ಅಂತಕ್ಕಂಥದ್ದು ವಿಶೇಷವಾದ ಕಾರ್ಯಕ್ರಮ. ಇದು ಜನಾಂದೋಲನವನ್ನು ಆಧರಿಸುತ್ತದೆ. ಸನ್ಮಾನ್ಯರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು 2018ರಿಂದ ಇದನ್ನು ಬಹಳಷ್ಟು ಇಲಾಖೆಗಳ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅನುಷ್ಠಾನದ ಮಾತೃ ಇಲಾಖೆ ಆಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೂರ್ಣ ಪರಿಶ್ರಮದಿಂದ ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದು ನಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಆಗಬೇಕಾದ ಬದಲಾವಣೆಗಳ ಕುರಿತಾಗಿ ಎಲ್ಲರ ಗಮನ ಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ತಾಲೂಕು ಮಟ್ಟದಲ್ಲಿ ಅದ್ಭುತವಾದ ಕಾರ್ಯಕ್ರಮ